ಬ್ರಿಲಿಯಂಟ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಟಿ, ರಿಯಲ್ ಕ್ಲಾರಿಟಿ ಕೊಡ್ತೀನಿ. ಸೊ ಕ್ಲಾಸಿಗೂ ಒಂದು ಟ್ಯೂಷನ್ ಸೆಂಟರ್ಗೆ ಹೋಗಿ ಕಲಿಯುವಂತ ಅವಶ್ಯಕತೆನೇ ಇಲ್ಲ. ನಮ್ಮ ತರಗತಿಗೆ ನಿಮಗೊಂದು ಡಿಸಿಪ್ಲಿನ್ ಇರಲ್ಲ. ಸ್ಕೂಲಿಂದ ಬರ್ತೀರಾ, ಬ್ಯಾಗ್ ಬಿಸಾಕ್ತೀರಾ, ಟೀಚರೇ ಕೊಡ್ತಾರೆ, ಪ್ರತಿಯೊಂದು ಅವರೇ ಹೆಲ್ಪ್ ಮಾಡ್ತಾರೆ ಅಂತ ನೀವೇನು ಎಫರ್ಟ್ ಆಗ್ತಲ್ಲ ಸುಮ್ಮನೆ ಕೂತಾಗ ಬೇಸ್ಟ್ ಆಫ್. ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಅದೇನು ಅಂತ ಅಂದ್ರೆ, ನಾನ್ ಟ್ಯೂಷನ್ ಹೋಗ್ಬೇಕಾ ಬೇಡವಾ, ಬರೀ ಸ್ಕೂಲಲ್ಲಿ ಓದಿದ್ದೆ ಸಾಕಾ, 10th ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೇಕು. ತುಂಬಾ ಜನ ಸ್ಟೂಡೆಂಟ್ಸ್ ಜೊತೆಗೆ ತುಂಬಾ ಜನ ಪೇರೆಂಟ್ಸ್ಗೂ ಕೂಡ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಟ್ಯೂಷನ್ ಕಳಿಸ್ಬಿಟ್ರೆ ನನ್ ಮಗ ಅಥವಾ ಮಗಳು ಒಳ್ಳೆ ಸ್ಕೋರ್ ಮಾಡ್ತಾರೆ, ಅಥವಾ ಟ್ಯೂಷನ್ ಕಳಿಸ್ಲಿಲ್ಲ ಅಂದ್ರೆ ನನ್ ಮಗ ಬರೀ ಕ್ಲಾಸ್ ಪಾಠ ಕೇಳೇ ಮಾರ್ಕ್ಸ್ ತೆಗಿತಾನೆ ಅಂದ್ರೆ ನನ್ ಮಗ ತುಂಬಾ ಬ್ರಿಲಿಯಂಟ್, ನನ್ ಮಗಳು ತುಂಬಾ ಬ್ರಿಲಿಯಂಟ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಟಿ, ರಿಯಲ್ ಕ್ಲಾರಿಟಿ ಕೊಡ್ತೀನಿ. ಸೊ ಟ್ಯೂಷನ್ ಹೋಗ್ಬೇಕಾ ಬೇಡವಾ, ಟ್ಯೂಷನ್ ಯೂಸ್ ಅಥವಾ ವೇಸ್ಟ್ ಆಫ್ ಮನಿನ ಅನ್ನೋದನ್ನ ಒಂದು ಕ್ಲಾರಿಟಿ ಕೊಡ್ತೀನಿ. ಸೊ ತಡ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಪಾರ್ಟ್ ಅಲ್ಲಿ ವೆನ್ ಟ್ಯೂಷನ್ ಈಸ್ ಅ ಲೈಫ್ ಸೇವರ್ ಅಂದ್ರೆ ನಾವು ಟ್ಯೂಷನ್ಗೆ ಹೋದ್ರೆ ನಾವು ರ್ಯಾಂಕ್ ತೆಗಿತೀವಿ ಅನ್ನೋದೊಂದು ಪಾರ್ಟ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಹಾನೆಸ್ಟ್ ಆಗಿ ಹೇಳ್ತೀನಿ, ಟ್ಯೂಷನ್ ಕ್ಯಾನ್ ಹೆಲ್ಪ್. ಹೌದು, ಟ್ಯೂಷನ್ ಹೆಲ್ಪ್ ಆಗುತ್ತೆ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಇನ್ ಸ್ಕೂಲ್, ಇಫ್ ಯು ಹ್ಯಾವ್ ಟೂ ಮೆನಿ ಡೌಟ್ಸ್, ಇಫ್ ಯು ಹ್ಯಾವ್ ಲ್ಯಾಕ್ ಡಿಸಿಪ್ಲಿನ್ ಅಟ್ ಹೋಮ್, ಅಂದ್ರೆ ಟ್ಯೂಷನ್ ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ, ಸ್ಕೂಲಲ್ಲಿ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂದಾಗ ಟ್ಯೂಷನ್ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮಗೆ ಸ್ಕೂಲಲ್ಲಿ ಡೌಟ್ಸ್ ಕೇಳಿದ್ರೆ ಟೀಚರ್ಸ್ ಎಲ್ಲಿ ಬೈತಾರೋ, ಎಲ್ಲಿ ಹೊಡಿತಾರೋ, ಅಥವಾ ಜಾಸ್ತಿ ವರ್ಕ್ ಕೊಡ್ತಾರೋ ಅನ್ನೋ ಭಯ ಇದ್ದಾಗ, ಜಾಸ್ತಿ ಡೌಟ್ಸ್ ಇದ್ದಾಗ ಟ್ಯೂಷನ್ ಹೆಲ್ಪ್ ಆಗುತ್ತೆ. ಕರೆಕ್ಟಾ? ಜೊತೆಗೆ ನಿಮಗೊಂದು ಡಿಸಿಪ್ಲಿನ್ ಇರಲ್ಲ. ಸ್ಕೂಲಿಂದ ಬರ್ತೀರಾ, ಬ್ಯಾಗ್ ಬಿಸಾಕ್ತೀರಾ, ಹೋಗ್ತೀರಾ, ಆಟ ಆಡ್ತೀರಾ, ಬರ್ತೀರಾ, ಸುಸ್ತಾಗಿರುತ್ತೆ, ಮನೇಲಿ ಸ್ನಾಕ್ಸ್ ಇರುತ್ತೆ, ತಿಂದು ಊಟನೂ ಮಾಡಲ್ಲ, ಮಲಗ್ಬಿಡ್ತೀರಾ. ಡಿಸಿಪ್ಲಿನ್ ಇರಲ್ಲ. ಸೊ ಆ ಡಿಸಿಪ್ಲಿನ್ ನ ಮೇಂಟೈನ್ ಮಾಡೋದಕ್ಕೆ ಟ್ಯೂಷನ್ ಹೆಲ್ಪ್ ಆಗುತ್ತೆ. ಸ್ಕೂಲಿಂದ ಬಂದ ತಕ್ಷಣ ಇಷ್ಟೊತ್ತಿಗೆ, ಈಗ 4ಗೆ ನಿಮ್ ಕ್ಲಾಸ್ ಮುಗಿಯುತ್ತೆ ಅಂದ್ರೆ ಸ್ಕೂಲು, ಸೊ 4:35ಗೆ ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. 7:30 ತನಕ ಮಾಡ್ತಾರೆ. ಸೊ ಕರೆಕ್ಟ್ ಆಗಿ 5ಗೆ ಹೋಗ್ತೀರಾ ಟ್ಯೂಷನ್ಗೆ, ಕೂತ್ಕೋತೀರಾ, ಅಲ್ಲಿ ಓದ್ತೀರಾ. ಸೊ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಪ್ಯಾಟರ್ನ್ ಇರುತ್ತೆ. ಸ್ಕೂಲ್ ಮುಗಿದ ತಕ್ಷಣ ಟ್ಯೂಷನ್ ಮುಗಿದ ತಕ್ಷಣ ಮನೆಗೆ ಬಂದು ವರ್ಕ್ ಮಾಡು, ಊಟ ಮಾಡು, ಮಲ್ಗು. ಒಂದು ಪ್ಯಾಟರ್ನ್ ಇರುತ್ತೆ, ಒಂದು ಡಿಸಿಪ್ಲಿನ್ ಇರುತ್ತೆ. ಅದಿಲ್ಲ ಅಂದ್ರೆ ಟ್ಯೂಷನ್ ಹೆಲ್ಪ್ ಆಗುತ್ತೆ. ಓಕೆ, ಟ್ಯೂಷನ್ ಏನೇನು ಕೊಡುತ್ತೆ? ಒಂದು ಸ್ಟ್ರಕ್ಚರ್ಡ್ ಸ್ಟಡಿ, ದೆನ್ ರೆಗ್ಯುಲರ್ ಟೆಸ್ಟ್ ಕೊಡ್ತಾರೆ, ಗೈಡೆನ್ಸ್ ಕೊಡ್ತಾರೆ. ಕರೆಕ್ಟ್ ಆಗಿ ನಿಮಗೆ ಟ್ಯೂಷನ್ ಅಲ್ಲಿ ಒಂದು ರೆಗ್ಯುಲರ್ ಆಗಿ ಪಾಠಗಳನ್ನ ಮಾಡ್ತಾ ಹೋಗ್ತಾರೆ, ಹೋಮ್ ವರ್ಕ್ ಗಳನ್ನ ಕೊಡ್ತಾರೆ, ಟೆಸ್ಟ್ ಗಳನ್ನ ಕೊಡ್ತಾರೆ. ಸೊ ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ನಿಮಗೊಂದು ಒಳ್ಳೆ ಕರೆಕ್ಟ್ ಪರ್ಫಾರ್ಮೆನ್ಸ್, ವೇ ಆಫ್ ರೂಟ್ ಕರೆಕ್ಟ್ ಆಗಿ ಸಿಗುತ್ತೆ. ಕರೆಕ್ಟಾ? ಇದಿಷ್ಟು ಟ್ಯೂಷನ್ ಇಂದ ಆಗುವಂತ ಹೆಲ್ಪ್. ಸೊ ಫೈನಲ್ ರಿಸಲ್ಟ್ ಟ್ಯೂಷನ್ ಇಂದ ಏನ್ ಬರುತ್ತೆ? ಬೆಟರ್ ಕ್ಲಾರಿಟಿ, ಕನ್ಸಿಸ್ಟೆನ್ಸಿ. ಸಿಕ್ಕೇ ಸಿಗುತ್ತೆ. ಟ್ಯೂಷನ್ ಇನ್ ದ ಸೆನ್ಸ್, ಈಗ ಯಾರು ದುಡ್ಡು ಕೊಟ್ಟು ಕ್ಲಾಸಿಗೂ ಒಂದು ಟ್ಯೂಷನ್ ಸೆಂಟರ್ಗೆ ಹೋಗಿ ಕಲಿಯುವಂತ ಅವಶ್ಯಕತೆನೇ ಇಲ್ಲ. ನಮ್ ತರ ಯೂಟ್ಯೂಬ್ ಚಾನಲ್ಸ್ ತುಂಬಾ ಇದೆ. ಕರೆಕ್ಟಾ? ನಿಮಗೆ ಯಾವ ಚಾನಲ್ ಬೆಸ್ಟೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ವಿಡಿಯೋಸ್ ನ ನೋಡಿ ಕ್ಲೀನ್ ಆಗಿ, ಸ್ಟೆಪ್ ಬೈ ಸ್ಟೆಪ್. ನಿಮಗೆ ಒಂದ್ಸತಿ ಅರ್ಥ ಆಗ್ಲಿಲ್ವಾ, ಪದೇ ನೋಡ್ಬೋದು, ಫ್ರೀ ಆಗಿ ಸಿಗುತ್ತೆ ನಿಮಗೆ. ಕರೆಕ್ಟಾ? ಸೊ ಟ್ಯೂಷನ್ ಇನ್ ದ ಸೆನ್ಸ್ ಆನ್ಲೈನ್ ಕ್ಲಾಸಸ್ ಅಂತಾನೆ ಅನ್ಕೊಳ್ಳಿ. ಆನ್ಲೈನ್ ಕ್ಲಾಸ್ ನಿಮಗೆ ಇಷ್ಟೆಲ್ಲ ಹೆಲ್ಪ್ ಮಾಡುತ್ತೆ. ಸೊ ಏನಂದ್ರೆ, ಬೆಟರ್ ಕ್ಲಾರಿಟಿ ಮತ್ತೆ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಅದ್ರಲ್ಲಿ ಯಾವುದೇ ತರದ ಡೌಟ್ ಇಲ್ಲ. ಓಕೆನಾ? ನೆಕ್ಸ್ಟ್, ವೆನ್ ಟ್ಯೂಷನ್ ಈಸ್ ವೇಸ್ಟ್ ಆಫ್ ಮನಿ. ಟ್ಯೂಷನ್ ಯಾವಾಗ ವೇಸ್ಟ್ ಅನ್ಸುತ್ತೆ ಅಂದ್ರೆ, ಒಂದು ರಿಯಾಲಿಟಿ ಹೇಳ್ತೀನಿ. ಇಫ್ ಯು ಜಸ್ಟ್ ಸಿಟ್ ಇನ್ ಟ್ಯೂಷನ್ ವಿತೌಟ್ ಫೋಕಸ್, ಓಕೆ, ದೆನ್ ಇಫ್ ಯು ಡಿಪೆಂಡ್ ಫುಲ್ಲಿ ಆನ್ ಟೀಚರ್ ಅಂಡ್ ಯು ಡೋಂಟ್ ರಿವೈಸ್ ಅಟ್ ಹೋಮ್, ಅಂದ್ರೆ ಟ್ಯೂಷನ್ ಅಲ್ಲಿ ಯಾವಾಗ ವೇಸ್ಟ್ ಆಗುತ್ತೆ? ಎಲ್ಲಾ ಕಡೆ ನೀವು ಸ್ಕೂಲಿಗೆ ಕೂಡ ದುಡ್ಡು ಕೂಡ ವೇಸ್ಟ್ ಆಗುತ್ತೆ. ಯಾವಾಗ ಜಸ್ಟ್ ಕ್ಲಾಸಲ್ಲಿ ಕೂತಿರ್ತೀರಾ, ನಿಮ್ಮ ಮನ್ಸ್ ಬೇರೆ ಕಡೆ ಇರುತ್ತೆ, ಸುಮ್ನೆ ಟೀಚರ್ ಮುಂದೆ ಕೂತಿರ್ತೀರಾ, ಕ್ಲಾಸಲ್ಲಿ ಫಿಸಿಕಲಿ ಪ್ರೆಸೆಂಟ್ ಇರ್ತೀರಾ, ಮೆಂಟಲಿ ಪ್ರೆಸೆಂಟ್ ಇರಲ್ಲ. ಅವಾಗ ಟ್ಯೂಷನ್ಗೆ ಕೊಡೋ ದುಡ್ಡು ವೇಸ್ಟೇ, ಸ್ಕೂಲಿಗೆ ಕೊಡೋ ದುಡ್ಡು ವೇಸ್ಟೇ. ಆಮೇಲೆ ಇನ್ನೊಂದು, ಯಾವಾಗ ನೀವು ಎಲ್ಲ ಟೀಚರ್ ಮೇಲೆ ಡಿಪೆಂಡ್ ಆಗೋದು,
ನೀವು ಎಫರ್ಟ್ ಆಗದೆ ಇದ್ದಾಗ ನೀವು ಸ್ಕೂಲ್ ಬಿಡಿ, ಟ್ಯೂಷನ್ಗೆ ಹೋಗಿ ಕೂತ್ಕೊಂಡು ಒಬ್ರು ಟೀಚರ್ ಒಂದು ಟ್ಯೂಷನ್ ಸೆಂಟರ್ ಅಥವಾ ಮನೇಲಿ ಟ್ಯೂಷನ್ ಮಾಡ್ತಾರೆ ಅಂತ ಅಲ್ಲಿ ಹೋಗಿ ಕೂತ್ಕೊಂಡು ದುಡ್ಡು ಕೊಟ್ಕೊಂಡು ಕೂತ್ಕೊಂಡ್ರು ಕೂಡ ಸುಮ್ನೆ ಕೂತ್ಕೊಂಡ್ರೆ ಎಲ್ಲ ಟೀಚರೇ ಮಾಡ್ತಾರೆ, ನನಗೆ ನೋಟ್ಸು ಟೀಚರೇ ಕೊಡ್ತಾರೆ, ಪ್ರತಿಯೊಂದು ಅವರೇ ಹೆಲ್ಪ್ ಮಾಡ್ತಾರೆ ಅಂತ ನೀವೇನು ಎಫರ್ಟ್ ಆಗ್ದಲೆ ಸುಮ್ನೆ ಕೂತಾಗ ವೇಸ್ಟ್ ಆಫ್ ಮನಿ. ಕರೆಕ್ಟಾ? ಜೊತೆಗೆ ನೀವೇನು ಟ್ಯೂಷನ್ ನಲ್ಲಿ ಓದ್ಕೊಂಡು ಹೋಗಿದ್ದನ್ನ ರಿವೈಸ್ ಮಾಡ್ಲಿಲ್ಲ ಅಂದಾಗ, ಅಥವಾ ಆನ್ಲೈನ್ ಕ್ಲಾಸ್ ಅಲ್ಲಿ ಕೇಳಿದ್ದನ್ನ ಒಂದ್ಸತಿ ನೋಡ್ಬಿಡೋದು, ಸುಮ್ಮನೆ ಬಿಟ್ಬಿಡೋದು, ಅಥವಾ ಆನ್ಲೈನ್ ಕ್ಲಾಸ್ ನೋಡ್ತೀನಿ ಅಂತ ಮೊಬೈಲ್ ಇಸ್ಕೊಳ್ಳೋದು. ಕೆಲವ್ರ ಮನೇಲಿ 10th ಅಂತ ಮೊಬೈಲ್ ಕೊಡಲ್ಲ, ಬಟ್ ಆನ್ಲೈನ್ ಕ್ಲಾಸ್ ಕೇಳ್ತೀನಿ ಅನ್ನೋ ಕಾರಣಕ್ಕೆ ಮೊಬೈಲ್ ಇಸ್ಕೊಳ್ಳೋದು, ಅದನ್ನ ನೋಡೋ ಬದಲು ಸ್ವಲ್ಪ ನೋಡೋದು, ಗೇಮ್ ಆಡೋದು, ಯಾರು ಅಪ್ಪ ಅಮ್ಮ ಬಂದಾಗ ಮತ್ತೆ ಮೊಬೈಲ್ ನೋಡೋ ತರ ಆಕ್ಟ್ ಮಾಡೋದು, ಇದೆಲ್ಲ ಸುಮ್ಮನೆ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ. ಕರೆಕ್ಟಾ? ಜೊತೆಗೆ ದೆನ್ ಟ್ಯೂಷನ್ ಬಿಕಮ್ಸ್ ಯೂಸ್ಲೆಸ್. ಈ ತರ ಆದಾಗ ಟ್ಯೂಷನ್ ಯೂಸ್ಲೆಸ್. ಓಕೆ, ನೆಕ್ಸ್ಟ್, ಮೆನಿ ಸ್ಟೂಡೆಂಟ್ಸ್ ಗೋ ಟು ಟ್ಯೂಷನ್ ಬಟ್ ಸ್ಟಿಲ್ ಸ್ಕೋರ್ ಆವರೇಜ್ ಮಾರ್ಕ್ಸ್. ಸೊ ಟ್ಯೂಷನ್ಗೆ ಹೋಗೋದು ಯಾಕೆ? ಸ್ಕೂಲಲ್ಲಿ ಅರ್ಥ ಆಗದಿರೋ ಕಾನ್ಸೆಪ್ಟ್ಸ್ ನಮಗೆ ಅರ್ಥ ಮಾಡ್ಕೊಳಕ್ಕೆ ಅಂತ ಹೋಗ್ತೀರಾ. ಸೊ ಆ ಸ್ಕೂಲಲ್ಲಿ ಅರ್ಥ ಆಗದಿರೋ ಕಾನ್ಸೆಪ್ಟ್ಸ್ ಟ್ಯೂಷನ್ಗೆ ಹೋಗಿ ಟ್ಯೂಷನ್ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ, ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿದ್ದೆ ಆದ್ರೆ, ನಿಮಗೆ ಮಾರ್ಕ್ಸ್ ಯಾಕೆ ಆವರೇಜ್ ಮಾರ್ಕ್ಸ್ ಬರುತ್ತೆ? ಟಾಪರ್ ಮಾರ್ಕ್ಸ್ ಬರ್ಬೇಕು ತಾನೆ, ಅಬೌವ್ 90-95 ಬರ್ಬೇಕು ತಾನೆ. ಆವರೇಜ್ ಮಾರ್ಕ್ಸ್ ಬಂತು ಅಂದ್ರೆ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಕರೆಕ್ಟಾ? ನೆಕ್ಸ್ಟ್, ದ ರಿಯಲ್ ಪ್ರಾಬ್ಲಮ್ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಟ್ಯೂಷನ್ ಇಸ್ ನಾಟ್ ದ ಪ್ರಾಬ್ಲಮ್. ಸ್ಕೂಲ್, ಟ್ಯೂಷನ್ ಅಥವಾ ಆನ್ಲೈನ್ ಕ್ಲಾಸ್ ಪ್ರಾಬ್ಲಮ್ ಅಲ್ವೇ ಅಲ್ಲ. ಪ್ರಾಬ್ಲಮ್ ಇರೋದು ನಿಮ್ಮಲ್ಲಿ. ಏನು? ಸ್ಟಡಿ ಹ್ಯಾಬಿಟ್ಸ್. ಕರೆಕ್ಟ್ ಆಗಿ ಹ್ಯಾಬಿಟ್ಸ್ ಇಲ್ಲ. ಒಂದು ನೋ ರಿವಿಷನ್, ರಿವೈಸ್ ಮಾಡಲ್ಲ. ಓಕೆ, ನೋ ರೈಟಿಂಗ್ ಪ್ರಾಕ್ಟೀಸ್, ಬರ್ದು ಕಲೀರಿ ಅಂತ ತುಂಬಾ ಸಲ ಹೇಳ್ತೀವಿ, ನೀವು ಮಾಡಲ್ಲ. ದೆನ್ ಲಾಸ್ಟ್ ಮಿನಿಟ್ ಸ್ಟಡಿ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತಾರೆ. ನಿಮ್ ಫ್ಯಾಮಿಲಿಯಲ್ಲಿ, ನಿಮ್ ಮನೇಲಿ ಎಲ್ಲರೂ ಸುಮಾರು ಸತಿ ಮಾತನ್ನ ಹೇಳಿರ್ಬೋದು. ಟೆಸ್ಟ್ ಬರೋ ತನಕ ಸುಮ್ಮನಿರೋದು, ಟೆಸ್ಟ್ ಹಿಂದಿನ ದಿವಸ ಕುತ್ಕೊಂಡು ಓದೋದು. ಮಿಡ್ ಟರ್ಮ್ ಎಕ್ಸಾಮ್ ಬರೋ ತನಕ ಸುಮ್ಮನಿರೋದು, ಮಿಡ್ ಟರ್ಮಿಗೆ 2 ದಿವಸ ಇರೋಂಗ್ ಕುತ್ಕೊಂಡು ಓದೋದು. ಪ್ರಿಪರೇಟರಿಗೆ 2 ದಿವಸ ಇರೋಂಗ್ ಕುತ್ಕೊಂಡು ಓದೋದು. ಇಡೀ ಟೈಮಲ್ಲಿ, ಕ್ಲಾಸಸ್ ಟೈಮಲ್ಲಿ ಓದ್ದಲ್ಲೇ ಎಕ್ಸಾಮು ಟೆಸ್ಟ್ ಹಿಂದಿನ ದಿವಸ ಕುತ್ಕೊಂಡು ಓದಿದ್ರೆ ತಲೆಗೆ ಅರ್ಥ ಹತ್ತುತ್ತಾ? ಚಾನ್ಸೇ ಇಲ್ಲ. ಓಕೆ, ಇದು ನಿಮ್ಮ ಪ್ರಾಬ್ಲಮ್. ಟೆಸ್ಟ್ ಆಗ್ಲಿ, ಅದು ಟ್ಯೂಷನ್ ಆಗ್ಲಿ, ಆನ್ಲೈನ್ ಕ್ಲಾಸ್ ಆಗ್ಲಿ, ಅದ್ರದ್ದು ಪ್ರಾಬ್ಲಮ್ ಅಲ್ಲ. ಫಸ್ಟ್ ನಿಮ್ಮಲ್ಲಿರೋ ಹ್ಯಾಬಿಟ್ಸ್ ನ ಚೇಂಜ್ ಮಾಡ್ಕೊಬೇಕು. ನಿಮ್ಮಲ್ಲಿರೋ ಹ್ಯಾಬಿಟ್ಸ್ ಚೇಂಜ್ ಆಗ್ಲಿಲ್ಲ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಓಕೆ, ನೆಕ್ಸ್ಟ್, ಸ್ಮಾರ್ಟ್ ಸ್ಟ್ರಾಟಜಿ ಏನು ಅಂತ ಅಂದ್ರೆ, ಟ್ಯೂಷನ್ ಓನ್ಲಿ ಫಾರ್ ಡೌಟ್ಸ್. ಆಲ್ಮೋಸ್ಟ್ ಆಲ್ ಎಲ್ಲರೂ ಆನ್ಲೈನ್ ನೋಡೋದು, ವಿಡಿಯೋಸ್, ಟ್ಯೂಷನ್ಗೆ ಹೋಗ್ತಾರೆ ಅಂತ ಅಂದ್ರೆ ಅದು ಟಫೆಸ್ಟ್ ಸಬ್ಜೆಕ್ಟ್ಸ್ ಮ್ಯಾಥ್ ಮತ್ತೆ ಸೈನ್ಸ್. ಕರೆಕ್ಟಾ? ಸೊ ಅದೆರಡೇ ಸಬ್ಜೆಕ್ಟ್ ಹೋಗೋದು, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಸೆಲ್ಫ್ ಸ್ಟಡಿ. ಏನಕ್ಕೆ? ರಿವಿಷನ್ ಮಾಡಕ್ಕೆ, ಪ್ರಾಕ್ಟೀಸ್ ಮಾಡೋಕೆ, ಮೆಮೊರೈಸ್ ಮಾಡೋಕೆ, ರಿಕಾಲ್ ಮಾಡೋದಕ್ಕೆ. ಸೊ ಸಿಂಪಲ್ ರೂಲ್ ಹೇಳ್ಬಿಡ್ತೀನಿ, ಟ್ಯೂಷನ್ ಸಪೋರ್ಟ್ ಕೊಡುತ್ತೆ, ಸೆಲ್ಫ್ ಸ್ಟಡಿ ಸಕ್ಸಸ್ ಕೊಡುತ್ತೆ. ಕರೆಕ್ಟಾ? ಟ್ಯೂಷನ್ ಸಪೋರ್ಟ್ ಕೊಡುತ್ತೆ, ಸೆಲ್ಫ್ ಸ್ಟಡಿ ಸಕ್ಸಸ್ ಕೊಡುತ್ತೆ. ಸ್ಟೂಡೆಂಟ್ಸ್, ನಾನು ಹೇಳೋದಿಷ್ಟೇ, ನೀವು ಎಲ್ಲಿದ್ದೀರೋ ಅಲ್ಲೇ ಸ್ಕೋರ್ ಮಾಡುವಂಥದ್ದು. ಆನ್ಲೈನ್ ನ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ತರದಲ್ಲಿ ಯೂಸ್ ಮಾಡ್ಕೊಳ್ಳಿ. ನನ್ನ ಕ್ಲಾಸ್ನೇ ಕೇಳಿ ಅಂತ ನಾನು ಹೇಳಲ್ಲ, ನನ್ನ ಚಾನಲ್ನೇ ಫಾಲೋ ಮಾಡಿ ಅಂತ ನಾನು ಹೇಳಲ್ಲ. ನಿಮಗೆ ಯಾರು ಯೂಟ್ಯೂಬ್ ಅಲ್ಲಿ ಒಳ್ಳೆ ಪಾಠ ಮಾಡ್ತಾ ಇದಾರೆ, ಅರ್ಥ ಆಗ್ತಾ ಇದೆ ಅನ್ಸುತ್ತೆ, ಅವ್ರನ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಸ್ಕೋರ್ ಸಿಕ್ಕೇ ಸಿಗುತ್ತೆ, ಯಾವುದೇ ಡೌಟ್ ಬೇಡ. ಬಟ್ ಟೈಮ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದೇ ತರ ವಿಡಿಯೋಸ್ ನಿಮಗೆ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಚಾನಲ್ ಇಂದ ಹೆಲ್ಪ್ ಆಗ್ತದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.